ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಿನಿ ಜಲಪಾತ ಸೃಷ್ಟಿಯಾಗಿದೆ. ಮೇಲಿಂದ ಹಾಲ್ನೊರೆಯಂತೆ ಫಾಲ್ಸ್ ಧುಮ್ಮಿಕ್ತಾ ಇದೆ. ಬೆಳಗಾವಿ ಗೋವಾ ಮಾರ್ಗದ ಮಧ್ಯೆ ಮಿನಿ ಫಾಲ್ಸ್ ಸೃಷ್ಟಿಯಾಗಿರುವುದು ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ. ಈ ಫಾಲ್ಸ್ಗಳು, ಮಿನಿ ಫಾಲ್ಸ್ಗಳನ್ನು ಕಂಡು ಪ್ರವಾಸಿಗರು ಕೂಡ ಫುಲ್ ಖುಷಿಯಾಗಿದ್ದಾರೆ. ಇದು ಈಗ ಹೆಚ್ಚಿನ ಮಳೆಯಿಂದಾಗಿ ಈ ಥರ ಫಾಲ್ಸ್ಗಳು, ಜರಿಗಳು ಕಾಣಸಿಗ್ತಾ ಇರೋದಿಲ್ಲ. ಸದಾಕಾಲ ಇದೇ ರೀತಿ ಇರೋದಿಲ್ಲ. ಹೆಚ್ಚು ಮಳೆ ಆದಾಗ ಹೋಗೋ ದಾರಿಯಲ್ಲಿ, ರಸ್ತೆ ಪಕ್ಕದಲ್ಲಿ ಈ ರೀತಿ ಮಿನಿ ಫಾಲ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಬೆಳಗಾವಿಯಿಂದ ಗೋವಾಗೆ ಹೋಗೋ ಮಾರ್ಗದಲ್ಲಿ ಈ ಥರ ಚಿಕ್ಕ ಚಿಕ್ಕ ಜರಿಗಳ ರೀತಿ ನೀರಿನ ತೊರೆಗಳು ಹರಿತಾ ಇದೆ. ಇದನ್ನು ನೋಡಿ ಪ್ರವಾಸಿಗರಿಗೆ ಖುಷಿ ಹೆಚ್ಚಾಗಿದೆ. ಈ ಥರ ಜರಿಗಳು ಸಿಕ್ಕ ಕಡೆಯೆಲ್ಲ ನಿಲ್ಲಿಸಿ ಪ್ರವಾಸಿಗರು ಫೋಟೋ ವಿಡಿಯೋ ಮಾಡ್ಕೊಳ್ಳೋದು, ಸೆಲ್ಫಿ ತಗೊಳ್ಳೋದು, ಮೋಜು ಮಸ್ತಿಗೆ ಮುಂದಾಗ್ತಿದ್ದಾರೆ. ಅದಿಲ್ಲೇನು ಸರ್ ಅಲ್ಲಿ? ಅಣ್ಣ ನಾ ಇಲ್ಲಿಂದ ಫೋಟೋ ಹೊಡ್ಸಂಗ ನನ್ನ ಕಡೆ ಏನೋ ಐತೆ ಹೋದೆ ನಾ ಸೈದು ಹೋದೆ. ಸೊ ಈ ಬಗ್ಗೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರೋದ್ರಿಂದ ಏನು ಖಾನಾಪುರ ತಾಲೂಕಿನ ಹಲವು ಕಡೆಗಳಲ್ಲಿ ಏನಂತಂದರೆ ಜಲಪಾತಗಳು ಕಣ್ತುಂಬಿಕೊಂಡಿರುವಂಥದ್ದು. ಅದರ ಜೊತೆಗೆ ಏನಂತಂದರೆ ಗೋವಾ ಮತ್ತು ಕರ್ನಾಟಕದ ಮಧ್ಯಭಾಗದಲ್ಲಿ ಚೋರ್ಲಾ ಘಾಟ್ ಏನಿದೆ, ಚೋರ್ಲಾ ಘಾಟಿನ ರಸ್ತೆ ತುಂಬೆಲ್ಲ ಈಗ ಒಂದು ರೀತಿ ಏನಂತಂದರೆ ಜಲಪಾತಗಳು ಸೃಷ್ಟಿಯಾಗಿರುವಂಥದ್ದು. ನಾನಿದೀಗ ತೋರಿಸ್ತಾ ಇರುವಂಥದ್ದು ಇದು ಚೋರ್ಲಾ ಘಾಟ್ನಲ್ಲಿರ್ತಕ್ಕಂಥ ರಸ್ತೆ ಬದಿ ನಿರ್ಮಾಣ ಆಗಿರುವಂಥ ಜಲಪಾತದ ದೃಶ್ಯ. ಒಂದು ಕಡೆ ಏನಂತಂದರೆ ಪ್ರವಾಸಿಗರು ಈ ಒಂದು ಜಲಪಾತಗಳನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಒಂದು ಕಡೆ ಏನಂತಂದರೆ ಪ್ರಕೃತಿ ಸೌಂದರ್ಯ, ಮತ್ತೊಂದು ಕಡೆ ಏನಂತಂದರೆ ಜಲಪಾತಗಳು. ಈ ಏನು ಗೋವಾ ಮತ್ತು ಕರ್ನಾಟಕದ ನಡುವೆ ಏನು ಚೋರ್ಲಾ ಘಾಟ್ನಲ್ಲಿ ಸಂಚರಿಸ್ತಾರೆ ಅವರಿಗೆ ಒಂದು ರೀತಿ ಮನೋರಂಜನೆ ಸಿಗ್ತಾ ಇದೆ. ಯಾಕಂತಂದರೆ ಪ್ರತಿ ಏನು ಮಳೆಗಾಲ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಜಲಪಾತಗಳು ಇಲ್ಲಿ ಸೃಷ್ಟಿಯಾಗತ್ತೆ. ಇಡೀ ರಸ್ತೆ ಇಕ್ಕಲಗಳಲ್ಲಿ ಸುಮಾರು 15ಕ್ಕೂ ಹೆಚ್ಚು ಜಲಪಾತಗಳು ಇಲ್ಲಿ ನೋಡಿ ಸಿಗತ್ತೆ. ಏನು ರಸ್ತೆ ಪಕ್ಕದಲ್ಲಿ ಹೋಗ್ತಕ್ಕಂಥ ವಾಹನ ಸವಾರರು ಏನಿದ್ದಾರೆ, ವಾಹನ ಸವಾರರು ತಮ್ಮ ವಾಹನಗಳನ್ನು ನಿಲ್ಲಿಸಿ ಈ ಒಂದು ಏನು ಜಲಪಾತಗಳನ್ನು ಕಣ್ತುಂಬಿಕೊಂಡು ಆನಂದ ಪಡುವಂಥದ್ದು. ಜೊತೆಗೆ ಒಂದು ಕಡೆ ಮಳೆ, ಮತ್ತೊಂದು ಕಡೆ ದಟ್ಟವಾದಂಥ ಮಂಜು, ಮತ್ತೊಂದು ಕಡೆ ಏನಂತಂದರೆ ಪ್ರಕೃತಿ ಸೌಂದರ್ಯ. ಇದರ ಜೊತೆಗೆ ಏನಂತಂದರೆ ಈ ಏನು ಜಲಪಾತಗಳು ನೋಡುಗರನ್ನು ಆಕರ್ಷಿಸ್ತಾ ಇದೆ. ಜೊತೆಗೆ ಏನಂತಂದರೆ ಪ್ರವಾಸಿಗರಿಗೆ ಒಂದು ರೀತಿ ಮನೋರಂಜನೆಯನ್ನು ನೀಡ್ತಾ ಇವೆ. ಕ್ಯಾಮ್ರಾಮನ್ ರೋಜ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್, ಬೆಳಗಾವಿ.